ತಹಸೀಲ್ದಾರ್ ಅವರು ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಅದನ್ನು ಈಡೇರಿಸಲೇಬೇಕು ಅವರು. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರನೇ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಕಡ್ಡಾಯವಾಗಿ ರುದ್ರಭೂಮಿ ಇರಬೇಕು ಅನ್ನೋದಿದೆ. ಆಮೇಲೆ ರುದ್ರಭೂಮಿ ಇರಬೇಕು. ಅದರ ಜೊತೆಗೆ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರವೇ ಜಾಗ ಕೊಡಿಸ್ಕೊಂಡು ಅಥವಾ ಗೋಮಾಳನೋ ಅಥವಾ ಯಾರೋ ಖಾಸಗಿ ಜಾಗ ಕೊಡಿಸ್ಕೊಂಡು ರುದ್ರಭೂಮಿ ಮಾಡಿಕೊಡ್ಬೇಕು ಅಂತ ಇದೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಆಲ್ರೆಡಿ 150 ವರ್ಷಗಳಿಂದ ರುದ್ರಭೂಮಿಯನ್ನು ಬಳಸ್ತಾ ಇದ್ದಾರೆ ಗ್ರಾಮದವರು. ಆ ಜಾಗವನ್ನು ಅಕ್ರಮವಾಗಿ ಬೇರೆಯವರು ಬಳಸ್ಕೋದು, ಅದನ್ನು ಅಕ್ರಮವಾಗಿ ಇದು ಮಾಡ್ಕೊಂಡಿದ್ದಾರೆ. ಅದನ್ನು ಸರ್ಕಾರದ ಗಮನಕ್ಕೆ, ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದಿರೋದು. ತಹಸೀಲ್ದಾರ್ ಅವರು ಕೂಡಲೇ ಅದೇ ಜಾಗವನ್ನು ನಮಗೆ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರ ಒತ್ತಾಯ ಇದೆ. ಹಾಗಾಗಿ ತಹಸೀಲ್ದಾರ್ ಅವರು ಅದನ್ನು ಈಡೇರಿಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಒಂದು ವೇಳೆ ಅಕಸ್ಮಾತ್ ಅವರೇನಾದರೂ ಈಡೇರಿಸದೆ ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ ಮುಂದಿನ ಹೋರಾಟ ಇದಕ್ಕಿಂತ ತೀವ್ರವಾಗಿರುತ್ತೆ, ಉಗ್ರವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರುದ್ರ ಪುನೀತ್ ಅಂತ ಸರ್. ಚನ್ನಪಟ್ಟಣ ತಾಲೂಕಿನ ದೇವರಹೊಸಹಳ್ಳಿ ಗ್ರಾಮ ಹುಟ್ಟಿ ನನಗನ್ಸುತ್ತೆ ಸುಮಾರು ಒಂದು 250-300 ವರ್ಷಗಳಾಗಿದ್ದಾವೆ. ಚನ್ನಪಟ್ಟಣ ದೇವರಹೊಸಹಳ್ಳಿ ಯಾವಾಗ ಹುಡ್ತೋ ಅವತ್ತು ಅಲ್ಲಿ ಸ್ಮಶಾನ ಹುಟ್ಟಿದೆ. ಇದನ್ನು ನಾಗರಿಕ ಸಮಾಜ ಅಂತ ಕರಿತೀವಿ, ಹೈಟೆಕ್ ಯುಗ ಅಂತೀವಿ. ಭಾರತದ ಸಂವಿಧಾನ ನಮ್ಮ ಮುಂದೆಗಡೆ ಇದೆ, ಅಂಬೇಡ್ಕರ್ ಬರ್ಕೊಟ್ಟಿರೋ ಸಂವಿಧಾನ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಚನ್ನಪಟ್ಟಣದ ದೇವರಹೊಸಹಳ್ಳಿ ಇದೆಯಲ್ಲ, ಅದು ಯಾವುದೋ ಬೇರೆ 7 ಬೆಟ್ಟ 7 ಸಮುದ್ರ ಇಳಿದಾದ್ಮೇಲೆ ಸಿಗೋ ಊರಲ್ಲ. ಕೂಗಳತೆ ದೂರ. ಬೆಂಗಳೂರು ಟು ಮೈಸೂರು ಹೋಗ್ಬೇಕಾದ್ರೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಹೈವೇ ರೋಡ್ ಪಕ್ಕದ ಕೈ ಬೀಸಿದ್ರೆ ದೇವರಹೊಸಹಳ್ಳಿ ಸಿಗುತ್ತೆ. ರಾಮನಗರ ಜಿಲ್ಲೆ ಒಳಗಡೆ ರೇಷ್ಮೆ ನಗರಿ ರಾಮನಗರ ಅಂತ ವಿಶ್ವಮಟ್ಟದಲ್ಲಿ ಮಾತಾಡ್ತಾರಲ್ಲ, ಆ ರಾಮನಗರ ಜಿಲ್ಲೆಗೆ ಅಂಟ್ಕೊಂಡಿರೋದು ದೇವರಹೊಸಹಳ್ಳಿ. ಚನ್ನಪಟ್ಟಣವನ್ನು ಬೊಂಬೆಯ ನಗರ ಅಂತ ಕರೀತಾರೆ. ನಾನು ಅವಾಗಲೇ ಹೇಳಿದೆ, ಚನ್ನಪಟ್ಟಣದ ಬೊಂಬೆಯನ್ನು ಅಮೇರಿಕದ ಒಬಾಮನ್ ಕೊಟ್ಟಿದ್ದಾನೆ. ಒಬಾಮ ತನ್ನ ಮನೆಯಲ್ಲಿ ಜಾಗ ಕೊಟ್ಟು ಇರಿಸಿದ್ದಾನೆ. ಆದರೆ ಚನ್ನಪಟ್ಟಣ ದೇವರಹೊಸಹಳ್ಳಿ ಗ್ರಾಮದ ದಲಿತ ಸಮುದಾಯದ ವ್ಯಕ್ತಿಗಳು ಸತ್ತೋಗ್ಬಿಟ್ರೆ ಚನ್ನಪಟ್ಟಣ ಸುಮಾರು ಒಂದು 500 ಚದರ ಕಿಲೋಮೀಟ್ರ್ ಇದೆ ಅಂತಾರೆ, 142 ಹಳ್ಳಿ ಇದೆ ಅಂತಾರೆ, 70,000 ಮನೆ ಇದೆ ಅಂತಾರೆ. ಚನ್ನಪಟ್ಟಣದ ದೇವರಹೊಸಹಳ್ಳಿ ದಲಿತರು ಸತ್ತೋದ್ರೆ ಅಂಗೈಗಳ ಜಾಗ ಇಲ್ಲದೆ ಇರೋದಿದೆಯಲ್ಲ, ಇದು ನಾಗರಿಕ ಸಮಾಜ, ಪ್ರಜಾಪ್ರಭುತ್ವದ ಸಮಾಜ, ಆಳುವ ವರ್ಗ ತಲೆ ತಗ್ಗಿಸ್ತಕ್ಕಂಥ ಒಂದು ಸನ್ನಿವೇಶ. ನನಗನ್ನಿಸ್ತಾ ಇದೆ ಆದಷ್ಟು ಬೇಗ ಆಳುವ ವರ್ಗ, ತಾಲೂಕು ಆಡಳಿತ ವ್ಯವಸ್ಥೆ, ಜಿಲ್ಲಾ ಆಡಳಿತ ವ್ಯವಸ್ಥೆ, ಸಂಬಂಧಪಟ್ಟ ಶಾಸಕರು, MP, ಮಂತ್ರಿಗಳು ಆದಷ್ಟು ಬೇಗ ಈ ಸಬ್ಜೆಕ್ಟನ್ನ ಕೈಗೆತ್ಕೊಂಡು ಇನ್ನುಳಿದತ್ತು ಜನತ ಮನೆ ಕಟ್ಟಿಸ್ಕೊಳ್ಳೋದು, ಕುರಿ ಲೋನು, ನಾಯಿ ಲೋನು, ಬೇರೆ ಲೋನ್ಗಳು ಕೊಡೋದನ್ನೆಲ್ಲ ಇನ್ನೊಂದು ದಿವ್ಸ ಮಾಡಲಿ. ಸತ್ತಾದ್ಮೇಲೆ ಹೆಣನ ಗುಂಡಿ ತೋಡು ಊರಬೇಕು ಅಥವಾ ಬೆಂಕಿ ಹಾಕಿ ಸುಡಬೇಕು. ಇದನ್ನಿದೆಯಲ್ಲ, ಇದನ್ನು ನಾಗರಿಕ ಸಮಾಜದಲ್ಲಿ ಫಸ್ಟ್ ಪ್ಲೇಸ್ ಅಂತ ಕರೀತಾರೆ. ಇದನ್ನು ಆದಷ್ಟು ಬೇಗ, ಎಷ್ಟು ಬೇಗ ಮಾಡಿಕೊಡ್ತಾರೋ ಅಷ್ಟು ಬೇಗ ಮಾಡಿಕೊಡ್ಬೇಕು. ಅಕಸ್ಮಾತ್ ಇದನ್ನೂ ಕೂಡ ಬೇರೆ ಬೇರೆ ಕಾರಣಗಳಿಗೋಸ್ಕರ ಮುಂದಕ್ಕೆ ಆಗ್ತಾ ಹೋದರೆ ಜಿಲ್ಲಾ ಮಟ್ಟದಲ್ಲಿ ರಾಮನಗರ ಜಿಲ್ಲಾ ಕೇಂದ್ರದ DC ಆಫೀಸ್ ಮುಂದೆ ಚನ್ನಪಟ್ಟಣ ತಾಲೂಕಿನ 142 ಅಲ್ಲಿರ್ತಕ್ಕಂಥ ಒಟ್ಟು ದಲಿತ ಸಮುದಾಯವನ್ನು, ಅದನ್ನು ಪ್ರೀತಿಸ್ತಕ್ಕಂಥ ಎಲ್ಲ ಸಮುದಾಯವನ್ನು ಕರ್ಕೊಂಡೋಗಿ DC ಆಫೀಸನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಅಷ್ಟು ಮಾತ್ರ ಅಲ್ಲ, ವಿಧಾನಸೌಧಕ್ಕೆ ಹೋಗಿ ಅಲ್ಲೂ ಕೂಡ ನ್ಯಾಯ ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದಷ್ಟು ಬೇಗ ಇದಾಗಬೇಕು. ಇದು ನನ್ನ ಕನಸಲ್ಲ. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಆಶಯ ಸತ್ತಂಥ ವ್ಯಕ್ತಿಗೆ ಪವಿತ್ರವಾದಂಥ ಒಂದು ಭೂಮಿಯನ್ನು ಕೊಟ್ಟು, ಸ್ಮಶಾನವನ್ನು ಕೊಟ್ಟು ಅವರ ಸಂಸ್ಕಾರವನ್ನು ನಡೆಸ್ಕೊಡೋದು ನಾಗರಿಕ ಸಮಾಜದ, ಪ್ರಜಾಪ್ರಭುತ್ವದ ಕರ್ತವ್ಯ. ಅದನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಹಸೀಲ್ದಾರ್ಗೆ, DC ಗೆ, ಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್. ಡಾಕ್ಟರ್ ಸುರೇಶ್ ಗೌತಮ್.